ಛಲದಲ್ಲಿ ಬಲದಲ್ಲಿ ಸಮರಾರು ಇಲ್ಲ ಕರುಣಾಳು ಕುರುಭೂವರ ರಾಜೇಶ್ವರ ತದಿಗಿಡಕು ಕುರುವಂಶ ಕುಲ ತಿಲಕ ಮಗುಡೇಶ್ವರ ತೀರ ಕರುಣಾಳು ಕುರುಭೂ ರಾಜೇಶ್ವರ ಕೌರವೇಶ್ವರ ಕೃಷ್ಣ ನರ್ತನವನ್ನು ನೋಡಿತಾ ಇತ್ತಲ್ಲ, ನೀನಿನ್ನು ಬಂದ ಸಮಾಚಾರವನ್ನು ತಿಳಿಸಬಹುದಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಬಹುದು. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರತು ಈ ತರ ವಿಚಾರದಿಂದ ಅಲ್ಲ. ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಸಭಾಸದರೇ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಸ್ಯಾಗೃಹದಾನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತ ಮಾಡದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ವಿಚಾರದೊಡನೆ ನನ್ನ ವಿಚಾರವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ತರವೇದಲ್ಲವೋ ಬರೋಬೋಪ ಕೇಳೋ, ತರವೇದಲ್ಲವೋ ಪಿತಾಮಹ. ತರವೇದಲ್ಲವೋ ಬರೋಬೋಪ ಕೇಳೋ, ತರವೇದಲ್ಲವೋ ಮುಂದೆ ಸೂತರೋಳು ಬಂತವೇಕೋ ನಿನಗೆ, ಮುಂದೆ ಸೂತರೋಳು ಬಂದವೇಕೋ ನಿನಗೆ, ದುಡುಕಿದರು ನಿನಗೆ ಉಚಿತವಲ್ಲವೋ ಹೇಳೋ, ತರವೇದಲ್ಲವೋ ಹೊರಬೋಪ ಕೇಳೋ, ತರವೇದಲ್ಲವೋ ಪಾಂಡು ತನುಜರಲ್ಲಿ ಸಂಯಮ ಬೇಡ ನಿನಗೆ, ಪಾಂಡು ತನುಜರಲ್ಲಿ ಸಂಯಮ ಬೇಡ ನಿನಗೆ, ದುಡುಕಿದರು ನಿನಗೆ ಉಚಿತವಲ್ಲವೋ ಕೇಳೋ, ತರವೇದಲ್ಲವೋ ಹೊರಬೋಪ ಕೇಳೋ, ತರವೇದಲ್ಲವೋ ಭಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ, ಭಾನು ಕೋಟಿ ತೇಜ ಭಕ್ತ ಕಲ್ಪ ಭೋಜ, ಅನುರಾಗದಿಂದ ಧನ ಮಾಡ್ಬೆ ದೇವ, ಅನುರಾಗದಿಂದ ಧನ ಮಾಡ್ಬೆ ದೇವ, ಅನುರಾಗದಿಂದ ಧನ ಮಾಡ್ಬೆ ದೇವ, ತರವೇದಲ್ಲವೋ ಹೊರಬೋಪ ಕೇಳು, ತರವೇದಲ್ಲವೋ. ಶೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹನಾದ ನನ್ನ ಆದೇಶವು ನಿನ್ನ ಉದ್ದೇಶವು ಒಂದೇ ಆಗಿರುವುದು.
ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ಅನನ್ಯವಾಗಿ ಬಾಳುವರಾಗಿ. ಪಾಂಡವರು ನಿನ್ನ ಸಹೋದರರಲ್ಲವೇ? ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೋ ನನ್ನ ಅಭಿಮತ. ಪಿತಾಮಹ, ವೃದ್ಧರಾದ ನಿಮಗೆ ಈ ರಾಜ್ಯದಿದ್ದೆ, ನೀವು ಸುಮ್ಮನಿರಿ. ದುರ್ಯೋಧನ, ನಾನು ನಿನ್ನ ಗುರುವಾಗಿ ಒಂದು ಬುದ್ಧಿ ಮಾತನ್ನು ಹೇಳುತ್ತೇನೆ, ಅದನ್ನು ಚಿತ್ತವಿಟ್ಟು ಆಲಿಸು ದುರ್ಯೋಧನ. ಇಂಥ